ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಆಕ್ಸಿಸ್ ಬ್ಯಾಂಕ್ ಟು ಅಕ್ವೈರ್ ಸಿಟಿ ಬ್ಯಾಂಕ್. ಇದು ಲಾಸ್ಟ್ ಇಯರ್ ಅನೌನ್ಸ್ ಮಾಡಿದ್ರು. ಆಕ್ಸಿಸ್ ಬ್ಯಾಂಕು ಸಿಟಿ ಬ್ಯಾಂಕದು ಇಂಡಿಯಾದ ಕನ್ಸ್ಯೂಮರ್ ಬಿಸ್ನೆಸ್ ಹಾಗೂ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಬಿಸ್ನೆಸ್ಸನ್ನು ಅವರು ಟೇಕ್ ಓವರ್ ಮಾಡ್ತಾರೆ ಅಂತ, ಹಾಗೂ ಆ ಟೇಕ್ ಓವರು ಮಾರ್ಚ್ 1 ಕಂಪ್ಲೀಟ್ ಆಗುತ್ತೆ ಅಂತ ಅನೌನ್ಸ್ಮೆಂಟ್ ಕೊಟ್ಟಿದ್ದಾರೆ ಸ್ಟಾಕ್ ಎಕ್ಸ್ಚೇಂಜಸ್ಗೆ ಹಾಗೂ ಪಬ್ಲಿಕ್ಕಿಗೆ. ಇದು ಲಾಸ್ಟ್ ಇಯರ್ ಅನೌನ್ಸ್ ಮಾಡಿದ್ರು, ನಾವು ಈ ಥರ ಪರ್ಚೇಸ್ ಮಾಡ್ತೀವಿ ಅಂತ. ಹಾಗೂ ಈ ಡೀಲ್ ಆದಮೇಲೆ ಎಲ್ಲ ಕಸ್ಟಮರ್ಸು, ಎಂಪ್ಲಾಯೀಸು ಮತ್ತು ಅಸೆಟ್ಸ್ ಆಫ್ ಸಿಟಿ ಬ್ಯಾಂಕು ಇಂಡಿಯಾದಲ್ಲಿರೋದು ಆಕ್ಸಿಸ್ ಬ್ಯಾಂಕಿಗೆ ಬರುತ್ತೆ. ಹಾಗೂ ಇದಕ್ಕೆ 12,325 crores ಕೊಡ್ತಾ ಇದ್ದಾರೆ. ಇದಾದಮೇಲೆ ಇನ್ನೊಂದು 18 ತಿಂಗಳು ಸಿಟಿ ಬ್ಯಾಂಕ್ ಕಸ್ಟಮರ್ಸು ಸ್ಲೋ ಆಗಿ ಆಕ್ಸಿಸ್ ಬ್ಯಾಂಕಿಗೆ ಮೈಗ್ರೇಟ್ ಆಗ್ತಾರೆ. ಅವರ ಬ್ರಾಂಚಸ್ ಎಲ್ಲ ಎಲ್ಲಿ ಅಂತ ಗೊತ್ತಾಗುತ್ತೆ. IFSC ಕೋಡ್ ಚೇಂಜ್ ಆಗುತ್ತೆ. ಸುಮಾರು ಚೇಂಜಸ್ ಆಗಲಿಕ್ಕಿದೆ. ನ್ಯೂಸ್ ನಂಬರ್ 2, NSE ಗೆಟ್ಸ್ SEBI ಅಪ್ರೂವಲ್ ಟು ಲಾಂಚ್ ಸೋಷಿಯಲ್ ಸ್ಟಾಕ್ ಎಕ್ಸ್ಚೇಂಜ್. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅವರಿಗೆ ಫೈನಲ್ ಅಪ್ರೂವಲ್ ಸಿಕ್ಕಿದೆ ಸೆಬಿಯಿಂದ. ಸೋಷಿಯಲ್ ಸ್ಟಾಕ್ ಎಕ್ಸ್ಚೇಂಜನ್ನು ಒಂದು ಸೆಪ್ರೇಟ್ ಸೆಗ್ಮೆಂಟ್ ಆಗಿ ಅವರು NSEಯಲ್ಲಿ ಹಾಕಲಿಕ್ಕೆ. ಸೋಷಿಯಲ್ ಸ್ಟಾಕ್ ಎಕ್ಸ್ಚೇಂಜಲ್ಲಿ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಸ್ ಅಥವಾ NGOs ಅಂತ ಏನು ಕರಿತೀವಿ, ಹಾಗೂ ಈ ಟ್ರಸ್ಟು ಎಲ್ಲಿ ಪ್ರಾಫಿಟ್ಗೋಸ್ಕರ ಯಾವುದೋ ಒಂದು ರನ್ ಮಾಡ್ತಾ ಇಲ್ಲ, ಸೋಷಿಯಲ್ ಸರ್ವಿಸಿಗೋಸ್ಕರ ರನ್ ಮಾಡ್ತಾ ಇದ್ದಾರೆ, ಆ ಥರ ಎಂಟಿಟೀಸು ಈ ಸೋಷಿಯಲ್ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಲಿಸ್ಟ್ ಮಾಡ್ಬೋದು. ಹಾಗೂ ಫ್ಯೂಚರಲ್ಲಿ ಜನರಿಂದ ಅವರು ದುಡ್ಡು ತಗೋಬೋದು ಬೇರೆ ಬೇರೆ ರೀತಿಯಲ್ಲಿ. ಈ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಸು 0 ಕೂಪನ್ 0 ಪ್ರಿನ್ಸಿಪಲ್ ಬಾಂಡ್ಸ್ ಅಂತ ಇಶ್ಯೂ ಮಾಡ್ತಾರೆ. ಅಂದರೆ ಕೆಲವು ಬಾಂಡ್ಸನ್ನು ಇಶ್ಯೂ ಮಾಡ್ತಾರೆ, ಅದ್ರದ್ದು ಆ್ಯಕ್ಚುಯಲ್ ಫೇಸ್ ವ್ಯಾಲ್ಯೂ ₹100 ಇದ್ದರೆ ಅವರು 85 ಅಥವಾ 90 ಅಂತ ಅವರು ಸೇಲ್ ಮಾಡ್ತಾರೆ. ಇಂಟ್ರೆಸ್ಟ್ ಏನು ಕೊಡೋದಿಲ್ಲ. ಆದರೆ ಫ್ಯೂಚರ್ ಮೆಚುರಿಟಿ ಪೀರಿಯಡ್ 3 ವರ್ಷ 5 ವರ್ಷ ಆದಮೇಲೆ ಆ ಏನು ಫೇಸ್ ವ್ಯಾಲ್ಯೂ ಇರ್ತದೆ ಅದು ಕೊಟ್ಬಿಡ್ತಾರೆ. ಸೊ ನೀವು ಬಾಂಡನ್ನು ತೊಗೊಂಡಿದ್ದು ₹80 ಇರ್ಬೋದು, ನೀವು ಬಾಂಡನ್ನು ಮೆಚುರಿಟಿ ಟೈಮಲ್ಲಿ ವಾಪಸ್ ಕೊಡುವಾಗ ₹100 ಕೊಡ್ತಾರೆ. ಆ ₹20 ನಿಮಗೆ ಪ್ರಾಫಿಟ್ ಆಯಿತು. ಅದೊಂಥರ ಇಂಟ್ರೆಸ್ಟ್ ಥರ. ನ್ಯೂಸ್ ನಂಬರ್ 3, US GDP ಡೇಟಾ. US ಎಕಾನಮಿ 2.7% ಗ್ರೋ ಆಯಿತು ಲಾಸ್ಟ್ ಕ್ವಾರ್ಟ್ರಲ್ಲಿ. ಅಂದರೆ ಅವರಿಗೆ ಜಾನ್ವರಿ ಟು ಡಿಸೆಂಬರಲ್ಲಿ ಫೈನಾನ್ಷಿಯಲ್ ಇಯರ್ ರನ್ ಆಗುತ್ತೆ. ಹಾಗೂ ಇದು ಪ್ರೀವಿಯಸ್ ಕ್ವಾರ್ಟರ್ಗಿಂತ ಕಮ್ಮಿ ಆಗಿತ್ತು, ಯಾಕಂದರೆ ಪ್ರೀವಿಯಸ್ ಕ್ವಾರ್ಟರ್ 2.9% ಗ್ರೋ ಆಗಿತ್ತು. US GDP 2022 ಟೋಟಲ್ ನೋಡಿದರೆ 2.1% ಗ್ರೋ ಆಗಿದೆ. ಹಾಗೂ ಕಂಪೇರ್ಡ್ ಟು ಪ್ರೀವಿಯಸ್ ಇಯರ್ 5.9%, 2.1% ತುಂಬ ಕಮ್ಮಿ ಆಯಿತು. US ಫೆಡರಲ್ ರಿಸರ್ವ್ ಇನ್ನೂ ಇಂಟ್ರೆಸ್ಟ್ ರೇಟ್ಸನ್ನು ಹೈಕ್ ಮಾಡ್ತಾ ಇದ್ದಾರೆ, ಯಾಕಂದರೆ ಇನ್ಫ್ಲೇಷನ್ ಇನ್ನೂ ಹೈ ಇದೆ. ಆದರೆ ಇಂಟ್ರೆಸ್ಟ್ ರೇಟ್ಸನ್ನು ಜಾಸ್ತಿ ಮಾಡುವಾಗ ಎಕನಾಮಿಕ್ ಗ್ರೋತಿಗೂ ಇಂಪ್ಯಾಕ್ಟ್ ಆಗುತ್ತೆ, ನೆಗೆಟಿವ್ ಇಂಪ್ಯಾಕ್ಟ್ ಆಗೇ ಆಗುತ್ತೆ. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ಸ್ಪೈಸ್ ಜೆಟ್ ಪ್ರಾಫಿಟ್ಟು 160% ಜಾಸ್ತಿ ಆಗಿದೆ ಅಕ್ಟೋಬರ್ ಟು ಡಿಸೆಂಬರ್ 2022 ಕ್ವಾರ್ಟರಲ್ಲಿ. ಹಾಗೂ ಇದರಿಂದ ಅವರ ಶೇರ್ಸ್ 100% ಮೇಲೆ ಹೋಯ್ತು ಇವತ್ತು. ಮಾರುತಿ ಸುಜುಕಿ ಅನೌನ್ಸ್ ಮಾಡಿದ್ದಾರೆ 2030 ಅಷ್ಟರೊಳಗೆ 6 ಎಲೆಕ್ಟ್ರಿಕ್ ವೆಹಿಕಲ್ ಮಾಡೆಲ್ಸನ್ನು ಲಾಂಚ್ ಮಾಡಿರ್ತಾರೆ ಅಂತ ಅವರು. ಹಾಗೂ ಅವರು ಸದ್ಯಕ್ಕೆ ಬ್ಯಾಟ್ರಿ ಕಾಸ್ಟನ್ನು ಕಮ್ಮಿ ಮಾಡಲಿಕ್ಕೆ ಆದಷ್ಟು ರಿಸರ್ಚು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತೀನಿ. ಇವತ್ತು ನಿಫ್ಟಿ 45 ಪಾಯಿಂಟ್ ಕೆಳಗೆ ಬಿತ್ತು, 17,466 ಕ್ಲೋಸ್ ಆಗಿದೆ. ಸೊ ಕಂಟಿನ್ಯೂಸ್ ಆಗಿ 6 ದಿವಸ ನಿಫ್ಟಿ ನೆಗೆಟಿವ್ ಕ್ಲೋಸ್ ಆಗಿದೆ. ಸೆನ್ಸೆಕ್ಸ್ 147 ಪಾಯಿಂಟ್ ಡೌನು, 59,464 ಕ್ಲೋಸ್ ಆಗಿದೆ. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸ್ ಡಿವಿಸ್ ಲ್ಯಾಬ್ಸ್ 1.46% ಅಪ್ಪು, ಅದಾನಿ ಪೋರ್ಟ್ಸ್ 1.28% ಅಪ್ಪು, ಏಷ್ಯನ್ ಪೇಂಟ್ಸ್ 1.2% ಅಪ್ಪು. ಟಾಪ್ ಲೂಸರ್ಸ್ ಹಿಂಡಾಲ್ಕೋ 4.86% ಡೌನು, ಅದಾನಿ ಎಂಟರ್ಪ್ರೈಸಸ್ 4.85% ಡೌನು, ಮಹೀಂದ್ರ 2.57% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸ್ ಗೇಲ್ 5.51% ಅಪ್ಪು, ಬಯೋಕಾನ್ 2.86% ಅಪ್ಪು, ಪೇಟಿಎಂ 2.79% ಅಪ್ಪು. ಟಾಪ್ ಲೂಸರ್ಸ್ ಅದಾನಿ ಗ್ರೀನ್ ಎನರ್ಜಿ 5% ಡೌನು, ಅದಾನಿ ಟ್ರಾನ್ಸ್ಮಿಷನ್ 4.99% ಡೌನು, NMDC 4.31% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಸ್ಟಾಕ್ಸ್ ಮೇಲೆ ಹೋಗಿದ್ದು 807, ಕಮ್ಮಿ ಆಗಿದ್ದು 1,227. ಸೊ 40% ಅಪ್ಪು, 60% ಡೌನು. ಪಾಯಿಂಟ್ ನಂಬರ್ 5, ಯೆಸ್ಟರ್ಡೇಸ್ FII ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 1,417 ಕೋಟಿ ನೆಟ್ ಸೇಲ್ಸ್, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 1,586 crores ನೆಟ್ ಪರ್ಚೇಸಸ್. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 5,185 per ಗ್ರಾಮು, ಸಿಲ್ವರ್ 70.9 per ಗ್ರಾಮು. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. $1 82.75 rupees, €1 87.7 rupees. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52 ವೀಕ್ ಹೈ. ಯಾವ ಮೇಜರ್ ಸ್ಟಾಕು ಇವತ್ತು 52 ವೀಕ್ ಹೈ ಹತ್ರ ಬಂದಿಲ್ಲ. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನಿಯರ್ 52 ವೀಕ್ ಲೋ.
ಅದಾನಿ ಗ್ರೀನ್ ಎನರ್ಜಿ 52 ವೀಕ್ ಲೋ ಹಾಗೂ ಕ್ಲೋಸಿಂಗ್ ಪ್ರೈಸ್ ಸೇಮು 487. ಅದಾನಿ ಟೋಟಲ್ ಗ್ಯಾಸ್ 752 ವೀಕ್ ಲೋ ಹಾಗೂ ಕ್ಲೋಸಿಂಗ್ ಪ್ರೈಸ್. ಹಾಗೂ ಅದಾನಿ ಟ್ರಾನ್ಸ್ಮಿಷನ್ನು 712 52 ವೀಕ್ ಲೋ ಹಾಗೂ ಕ್ಲೋಸಿಂಗ್ ಪ್ರೈಸ್. ಪಾಯಿಂಟ್ ನಂಬರ್ 10 ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 1.71% ಡೌನು, ಜಪಾನ್ 1.27% ಅಪ್ಪು, ಜರ್ಮನಿ 0.06% ಡೌನು, ಫ್ರಾನ್ಸ್ 0.2% ಅಪ್ಪು, UK 0.28% ಅಪ್ಪು ಹಾಗೂ ನ್ಯಾಸ್ಡ್ಯಾಕ್ ನಿನ್ನೆ 0.72% ಅಪ್ ಆಗಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ರೆ ಇನ್ಫಾರ್ಮೇಟಿವ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಮಸ್ಕಾರ.